ಮಾಡ್ತಾರೆ. ಇಲ್ಲ ಅಂದ್ರೆ ನಮ್ಮ ರೈಲ್ವೆ ಸಹಾಯವಾಣಿ 139 ಅಂತೇಳಿ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅವ್ರ ವಿರುದ್ಧ ಆಕ್ಷನ್ ತಗೋತಾರೆ. ಇದು ರೈಲ್ವೆ ಅಧಿನಿಯಮದ ಪ್ರಕಾರ ಅಪರಾಧ ಇದೆ. ಲೇಡೀಸ್ ಕೋಚ್ ಅಲ್ಲಿ ಜೆಂಟ್ಸ್ ಟ್ರಾವೆಲ್ ಮಾಡಿದ್ರೆ ರೈಲ್ವೆ ಅಧಿನಿಯಮ 162 ಪ್ರಕಾರ ನಿಮಗೆ ಶಿಕ್ಷೆ ಆಗುತ್ತೆ. ಮತ್ತೆ ಪಕ್ಕದಲ್ಲಿ ದಿವ್ಯಾಂಗ್ ಕೋಚ್ ಇದೆ, ಅಂದ್ರೆ ಸ್ಪೆಷಲಿ ಏಬಲ್ಡ್, ಅವ್ರಿಗೋಸ್ಕರ ಇರೋ ಕೋಚ್, ಅದರಲ್ಲಿ ಅವ್ರು ಮಾತ್ರನೇ ಟ್ರಾವೆಲ್ ಮಾಡ್ಬೇಕು. ಅದು ಬಿಟ್ಟು ನೀವು ಬೇರೆ ಪ್ಯಾಸೆಂಜರ್ಸ್ ಯಾರು ಹಾಕಿದ್ರೆ ನಿಮ್ಗೂ ಕೂಡ ಶಿಕ್ಷೆ ಆಗುತ್ತೆ. ಅದ್ರ ಜೊತೆಗೆ ಒಬ್ರು ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ಬೋದು, ಅಂದ್ರೆ ಅವ್ರು ಯಾರು ಕರ್ಕೊಂಡ್ಬಂತಾರೆ ಅವರು ವಿತ್ ಟಿಕೆಟ್ ಟ್ರಾವೆಲ್ ಮಾಡ್ಬೇಕು. ಅದು ಬಿಟ್ಟು ಸೀಟ್ ಖಾಲಿ ದಬ 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 ಅಂತ ಹತ್ತಿ ಅವ್ರನ್ನ ಕೆಳ ಕೂರಿಸಿ ನೀವು ಸೀಟ್ ಮೇಲೆ ಹತ್ಕೊಂಡು ಆ ತರ ಟ್ರಾವೆಲ್ ಮಾಡಬಾರ್ದು. ಅದು ಕೂಡ ಅಪರಾಧ ಇದೆ, ಅದಕ್ಕೂ ಕೂಡ ಶಿಕ್ಷೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಲೇಡೀಸ್ ಕೋಚ್ ಅಲ್ಲಿ ಮತ್ತೆ ಸ್ಪೆಷಲಿ ಏಬಲ್ಡ್ ದಿವ್ಯಾಂಗ್ ಕೋಚ್ ಅಲ್ಲಿ ಯಾರು ಕೂಡ ಟ್ರಾವೆಲ್ ಮಾಡಬಾರ್ದು. ಲೇಡೀಸ್ ಕೋಚ್ ಅಲ್ಲಿ ಲೇಡೀಸ್ ಮಾತ್ರ ಟ್ರಾವೆಲ್ ಮಾಡಬೇಕು, ದಿವ್ಯಾಂಗ್ ಕೋಚ್ ಅಲ್ಲಿ ದಿವ್ಯಾಂಗ್ ಪರ್ಸನ್ ಮಾತ್ರನೇ ಟ್ರಾವೆಲ್ ಮಾಡಬೇಕು. ಮತ್ತೆ ಇನ್ನೊಂದು, ಈಗ ಟ್ರೈನ್ ಬರುತ್ತೆ, ಬರ್ತಿದಂಗೆ ನಾವೇನ್ ಮಾಡ್ತೀವಿ, ಒಟ್ಟಿಗೆ ಒಂದೇ ಸಲ ನುಗ್ಗಲಿ ಇಳಿಯೋರಿಗೆ ಜಾಗ ಬಿಟ್ಟರೆ ಹೊತ್ತಕ್ಕೆ ಹೋಗ್ತೀವಿ. ಅಂತ ಟೈಮಲ್ಲಿ ಏನಾಗುತ್ತೆ, ಮೊಬೈಲ್ ಹೋಗುತ್ತೆ. ಜೇಬಲ್ಲಿ ಇಟ್ಟರೆ ಮೊಬೈಲ್ ಎತ್ತು ಬಿಡ್ತಾರೆ, ನಿಮಗೆ ಗೊತ್ತಾಗಲ್ಲ. ಟ್ರೈನ್ ಹತ್ತುವಾಗ ಇಳಿಯೋವಾಗನೇ ಮೇನ್ ಮೊಬೈಲ್ ಎತ್ತು ಬಿಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಎಚ್ಚರಿಕೆಯಿಂದ ನಿಮ್ಮ ಐಟಮ್ಗಳೆಲ್ಲ ಇದಾವ ಅಂತ ಸ್ವಲ್ಪ ಪ್ರಜ್ಞೆಯಿಂದ ಇಳಿಬೇಕು. ಸುಮ್ಮನೆ ಬ್ಲೈಂಡ್ ನುಗ್ಗಲ್ಲಿ ಹತ್ತಿ ಇಳಿದು ಮಾಡಿದ್ರೆ ಎತ್ತು ಬಿಡ್ತಾರೆ. ಇತ್ತೀಚೆಗೆ ಈ ತರ ಮೊಬೈಲ್ ಲಿಫ್ಟಿಂಗ್, ಸರ್ ಹೇಳ್ದಂಗೆ ಸರ ಕಳ್ತನಗಳು, ಸ್ಪೆಷಲಿ ಲೇಡೀಸ್ ವಿಂಡೋಸ್ ಅಲ್ಲಿ ಮಲಗಿದ್ರಿ ಟ್ರಾವೆಲ್ ಮಾಡ್ತಾ ಇದೀರಾ ಟ್ರೈನ್ ಅಲ್ಲಿ, ಎಮರ್ಜೆನ್ಸಿ ಎಕ್ಸಿಟ್ ನಾವು ಹೇಳ್ತೀವಿ ಎಷ್ಟೊಂದು ಸಲ ಕ್ಲೋಸ್ ಮಾಡ್ರಿ ಅಂತ ಕೇಳಲ್ಲ. ಓಪನ್ ಮಾಡಿದ್ರೆ ಜೊತೆಗೆ ಒಳ್ಳೆ ಗಾಳಿ ಬಿಸ್ತಿ ಎಸಿ ಗಾಳಿ ಜೊತೆ ನಿಮ್ ಚೈನ್ ಹೊಟ್ಟೋಗ್ಬಿಡ್ತಾ ಮೇಲೆ. ಅದಕ್ಕೋಸ್ಕರ ವಿಂಡೋಸ್ ನ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳುದು. ಮತ್ತೆ ಇನ್ನೊಂದು, ಟ್ರೈನ್ ಇಲ್ಲಿ ನೀವು ಬರ್ತಿರೋ ಸ್ಟೇಷನ್ಗೆ ನೀವು ಇನ್ನು ಬರ್ತಾ ಇರ್ತಾರೆ, ಇಲ್ಲಿ 2 ನಂಬರ್ ಟ್ರೈನ್ ಹೋಗ್ತಿದೆ ಅಂದ್ರೆ ಈಗ ಮಾಡಲ್ಲ, ದಬ 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 ಅಂತ ಹತ್ತೆ ಅಲ್ಲಿಂದ ಇಲ್ಲಿ ಬರೋದು. ಖಂಡಿತವಾಗ್ಲೂ ಅದು ಮಾಡ್ಬೇಡಿ, ನಿಮ್ಗೆ ಒಳ್ಳೇದು ಕೇಳ್ತಿರೋದು. ಮುಂಚೆ ಆದ್ರೆ ಡೀಸೆಲ್ ಇಂಜಿನ್ ಇತ್ತು, ನಿಮಗೆ ಗೊತ್ತಿರಲಿಲ್ಲ, ಅಂದ್ರೆ ಏನೋ ಆಗ್ತಿರ್ಲಿಲ್ಲ, ಹೋಗಿ ನೋಡ್ಕೊಂಡು ಆ ಕಡೆ ದಾಡ್ತಿದ್ರು. ಈಗ ಮೇಲ್ಗಡೆ ಎಲೆಕ್ಟ್ರಿಫಿಕೇಶನ್ ಆಗಿದೆ. 25,000 ವೋಲ್ಟ್ ಅಂತ ಎಲೆಕ್ಟ್ರಿಕಲ್ ವೈರ್ ಅದು. ಈ ಮಧ್ಯದ ಕಂಬ ಇದಾವಲ್ಲ ಅದರೊಳಗೆ ಅರ್ಥಿಂಗ್ ವೈರ್ ಹೋಗಿರುತ್ತೆ, ಅಲ್ಲಿ ಸಿಗ್ನಲಿಂಗ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಬೈ ಚಾನ್ಸ್ ಇದ್ರೆ ಕರೆಂಟ್ ಹೊಡೋದ್ರೆ ನಿಮಗೆ ಅಂತೇಳಿ ನಾವು ಕ್ರಾಸ್ ಮಾಡ್ಬೇಡ್ರಿ ಅಂತ ಹೇಳೋದು. ಏನೂ ಆಗಿಲ್ಲ ಅಂದ್ರೆ ಏನೂ ಆಗಿಲ್ಲ, ಬೈ ಚಾನ್ಸ್ ಏನಾದ್ರು ಆದ್ರೆ ಸರ್ ಹೇಳ್ದಂಗೆ ನೀವು ಮತ್ತೆ ನಿಮ್ಮ ಪ್ರಾಣನ ವಾಪಸ್ ತರಲಿಕ್ಕೆ ಆಗುತ್ತಾ? ಯಾವ್ದಾದ್ರು ನಿಮ್ ದೊಡ್ಡವರ ತೀರೋಗಿರೋ ಬಂದಿದಾರ? ಅದಕ್ಕೋಸ್ಕರ ಹೇಳೋದು, ಏನೂ ಆಗಿಲ್ಲ ಅಂದ್ರೆ ಏನೂ ಆಗಿಲ್ಲ, ಓಕೆ. ಬೈ ಚಾನ್ಸ್ ಆದ್ರೆ ಆ ಬೈ ಚಾನ್ಸ್ ಯಾಕೆ ತಗೋಬೇಕು ನಾವು? ಅದಕ್ಕೋಸ್ಕರ ಬೈ ಚಾನ್ಸ್ ತಗೊಳ್ಳೋದೇ ಬೇಡ. ಚೆನ್ನಾಗಿದೆ ಸಬ್ಬೆ, ನಾವು 2-3 ಸಲ ಇಲ್ಲಿಂದ ಆ ಕಡೆಗೆ ಹೋದ್ವಿ, ಆ ಕಡೆಯಿಂದ ಈ ಕಡೆಗೆ ಬಂದ್ವಿ, 2-3 ಸಲ ನಾವು ಇಲ್ಲೇನೆ ಓಡಾಡ್ತಾ ಇದೀವಿ. ಆರಾಮಾಗಿ ವಾಕ್ ಮಾಡ್ಬೋದು. ನಿಮ್ ಬ್ಯಾಗ್ ಏನಿದೆ ಹೇಳ್ಕೊಂಡ್ ಬರ್ಬೋದು, ಟ್ರಾಲಿ ಬ್ಯಾಗ್ ಆದ್ರೆ ಇಟ್ಕೊಂಡ್ ಬರ್ಬೋದು. ಯಾಕಿದ್ರೆ ಟ್ರೆಸ್ ಪಾಸ್ ಮಾಡ್ತಿದ್ವಿ. 1 ಲೈನ್ ಅಲ್ಲ 4 ಲೈನ್ ಇದೆ ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ 4 ಲೈನ್ ಅಂದ್ರೆ 4 ಅರ್ಥಿಂಗ್ ವೈರ್ ಹೋಗಿರ್ತವೆ. ಅದಕ್ಕೋಸ್ಕರ ದಯವಿಟ್ಟು ಯಾರೋ ಕೂಡ ಈ ತರ ಟ್ರೆಸ್ ಪಾಸ್ ಮಾಡ್ಬಿಟ್ಟಿದ್ರೆ, ಟ್ರೆಸ್ ಪಾಸ್ ಅಂತೀವಿ. ಒಂದು ಪ್ಲಾಟ್ಫಾರ್ಮ್ ಇಂದ ಮತ್ತೊಂದು ಪ್ಲಾಟ್ಫಾರ್ಮ್ ಗೆ ಜಿಗಿದ ಕಡೆ ಹೋಗ್ತಿರ್ಲಿಲ್ಲ, ನಮ್ಮ ಭಾಷೆಯಲ್ಲಿ ಟ್ರೆಸ್ ಪಾಸ್ ಅಂತೀವಿ. ಇದಕ್ಕೂ ಕೂಡ ಅಪರಾಧ. ರೈಲ್ವೆ ಅಧಿನಿಯಮ 147 ಪ್ರಕಾರ ನಿಮ್ಗೆ ಶಿಕ್ಷೆ ಆಗುತ್ತೆ, 6 ತಿಂಗಳ ಜೈಲು, ದಂಡ 2 ಇದೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಟ್ರೆಸ್ ಪಾಸ್ ಮಾಡ್ಬೇಡಿ. ಮತ್ತೆ ಒಳಗಡೆ ಸೀಟ್ ಜಾಗ ಖಾಲಿ ಇರುತ್ತೆ ಟ್ರೈನ್ ಒಳಗಡೆ, ಆದ್ರೂ ಕುತ್ಕೊಳ್ಳೋದು ನೀವು ಹತ್ತಿರಲ್ಲ ಮೆಟ್ಟು. ಸರಿ ಆಯ್ತು, ಕೂತ್ಕೊಂಡ ಇಲ್ಲ ಅಂತ ಅಂದ್ರೂ ನಾವೇನ್ ಮಾಡ್ತೀವಿ, ಎಲ್ಲರ ಹತ್ರ ಮೊಬೈಲ್ ಇರುತ್ತೆ, ಮೊಬೈಲ್ ತೆಗೆದು ಮೊಬೈಲ್ ನೋಡಕ್ ಸ್ಟಾರ್ಟ್ ಮಾಡ್ತೀವಿ. 1 ರೀಲ್ಸ್ ಆಯ್ತು, 2 ರೀಲ್ಸ್ ಆಯ್ತು, ರೀಲ್ಸ್ ಅಲ್ಲೇ ಒಳಗೋಗಿರ್ತೀವಿ. ಟ್ರೈನ್ ಇಲ್ಲಿಂದ ಮುಂದೆ ಮೂವ್ ಆಗುತ್ತೆ ಕರ್ಜಿಗಿ, ಮುಂದೆ ಮತ್ತೊಂದು ಸ್ಟೇಷನ್ ಬರುತ್ತೆ ಹಾವೇರಿ. ಬಿಟ್ವೀನ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ ಯಾವನಾರು ಗಾಂಜಾ ಹೊಡ್ದಿರೋನೋ ಎಣ್ಣೆ ಹೊಡ್ದಿರೋನೋ ಇರ್ತಾನೆ ಅಲ್ಲಿ ಟ್ರ್ಯಾಕ್ ಅಲ್ಲಿ. ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಈ ತರ ಮರ ಗಿಡಗಳು ಇರ್ತವೆ, ಗುತ್ತಿ ಒಳಗೆ ಕೂತ್ಕೊಂಡು ಇಸ್ಬಿಟ್ಟಾರ ಅವ್ರು ಇವರು ಎಲ್ಲ ಇರ್ತಾರೆ. ಅವ್ರೇನೋ ದುಡ್ಡು ಸೋತಿರ್ತಾರೆ, ದುಡ್ಡು ಬೇಕು ನೋಡ್ತಾರೆ, ಮೊಬೈಲ್ ನೋಡ್ತಾ ಇದ್ದಾನೆ, 1 ಟ್ರೈನ್ ನೋಡ್ತಾನೆ, ನೆಕ್ಸ್ಟ್ ಟ್ರೈನ್ ಬರುತ್ತೆ, ಅವ್ನು ಟಾರ್ಗೆಟ್ ಮಾಡ್ತಾನೆ, ಅಲ್ಲಿಂದಾನೆ ನೋಡ್ತಾನೆ, ಅವ್ನು ಬರ್ತಾ ಇದ್ದಾನೆ, ಟ್ರ್ಯಾಕ್ ಅಲ್ಲಿ ಕಲ್ಲಿದೆ, ಎತ್ತೊಂದು ಹೋಗದ ಏನಾಗುತ್ತೆ ಅಂದ್ರೆ ಎತ್ತೋಗಿದ ತಕ್ಷಣ ಪಕ್ಕ ಬೋರ್ಡೆ ಬೀಳುತ್ತೆ. ಬೋರ್ಡೆ ಬಿದ್ದು ಬೈ ಚಾನ್ಸ್ ನೀವು ಮೊಬೈಲ್ ಬಿಡ್ತೀರಾ? ಇಲ್ಲ, ಜೊತೆಗೆ ನೀವು ಬಿದ್ದೋಗ್ತೀರಾ. ಅದಕ್ಕೋಸ್ಕರ ಹೇಳಿದ್ರು ಫುಡ್ ಬೋರ್ಡ್ ಅಲ್ಲಿ ಟ್ರಾವೆಲ್ ಮಾಡಬೇಡ್ರಿ. ಮತ್ತೆ ಮೂವಿಂಗ್ ಟ್ರೈನಿಗೆ ಯಾರು ಹತ್ತಬೇಡಿ, ಮೂವಿಂಗ್ ಟ್ರೈನ್ ಯಾರು ಇಳಿಬೇಡಿ. ಯಾಕಂದ್ರೆ ಏನಾದ್ರು ಹತ್ತಕ್ಕೆ ಹೋದ ಬೈ ಚಾನ್ಸ್ ಬಿದ್ದು ಆಗ್ಲೂ ಬದುಕಲ್ಲ. ಪಕ್ಕ ಕೈ ಅಥವಾ ಕಾಲು ಏನಾದ್ರು ಕಟ್ಟಾಗಿ ನಿಮ್ಮ ಅಂಗವೈಕಲ್ಯ ಉಂಟಾಗುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಮೂವಿಂಗ್ ಟ್ರೈನ್ ಹತ್ತಬೇಡಿ, ಮೂವಿಂಗ್ ಟ್ರೈನ್ ಇಳಿಬೇಡಿ ಅಂತ ಹೇಳ್ತೀವಿ. ಇಳಿಬೇಕಾದ್ರೆ ಏನಾಗುತ್ತೆ, ಮೂವಿಂಗ್ ಟ್ರೈನ್ ಇಳಿಯಕ್ ಬರ್ತೀರಾ, ಹಿಂಗೆ ನೀವ್ ಹೆಂಗ್ ನಿಂತಿದ್ರೆ ಹಂಗೆ ಬೇರೆ ಪ್ಯಾಸೆಂಜರ್ಸ್ ನಿಂತಿರ್ತಾರೆ. ಟ್ರೈನ್ ಜೊತೆಗೆ ನೀವು ಸ್ವಲ್ಪ 1-2 ಜನರ ಮುಂದಿಡಬೇಕು. ಇಡಕ್ಕೆ ಅಂತ ಹೋದಾಗ ಬೈ ಚಾನ್ಸ್ ಕಿಡ್ ಆದ್ರಿ ಅಥವಾ ಬೇರೆಯವ್ರ ಕಾಲ್ ಟಚ್ ಆಯ್ತು, ಸೀದಾ ಒಳಗಡೆ ಹೋಗ್ತೀರ, ವಾಪಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬೀಳಲ್ಲ, ಮತ್ತೆ ಒಳಗಡೆ ಹೋಗೋದು. ಅದಕ್ಕೋಸ್ಕರ ಹೇಳ್ತಿರೋದು, ದಯವಿಟ್ಟು ಮೂವಿಂಗ್ ಟ್ರೈನ್ ಇಳಿಬೇಡಿ, ಮೂವಿಂಗ್ ಟ್ರೈನ್ ಹತ್ತಬೇಡಿ. ಅದು ಕೂಡ ನಮ್ಮ ರೈಲ್ವೆ ಅಧಿನಿಯಮದ ಪ್ರಕಾರ ಅಪರಾಧ ಇದೆ. ನಾವು ನಿಮ್ಮ ಪರಿಸ್ಥಿತಿ ನೋಡಿ ಅಪರಾಧ ಎಲ್ಲ ಮರೆತು ಮಾನವೀಯತೆಯಿಂದ ನಿಮಗೆ ಕರ್ಕೊಂಡು ಫಸ್ಟ್ ಹಾಸ್ಪಿಟಲ್ ಸೇರಿಸ್ತೀವಿ. ಹಾಗಾಗಿ ಈ ತರ ತಪ್ಪುಗಳನ್ನ ಮಾಡಬೇಡಿ. ಮತ್ತೆ ನಿಮ್ಮ ಜಾಸ್ತಿ ಲಗೇಜ್ ಇದ್ದಾಗ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ತಗೊಂಡೋಗಿ, ಯಾಕಂದ್ರೆ ಕಳ್ಳರು ಕೂಡ ಒಳಗಡೆ ಓಡಾಡ್ತಿರ್ತಾರೆ, ಅಬ್ಸರ್ವ್ ಮಾಡ್ತಾರೆ ಯಾವ ಲಗೇಜ್ ಯಾವ ರೀತಿ ಇದೆ ಅಂತ. ಅವ್ರಿಗೆ ಅದು ಹೆಂಗ್ ಸ್ಕ್ಯಾನ್ ಆಗುತ್ತೆ ಅಂತ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿ ಪಕ್ಕ ಎತ್ಬಿಡ್ತಾರೆ.
ಜಾಸ್ತಿ ಜನ ಇದ್ದಾಗ, ಲಗೇಜ್ ಜಾಸ್ತಿ ಇದ್ದಾಗ ಸ್ವಲ್ಪ ಹುಷಾರಾಗಿ ಟ್ರಾವೆಲ್ ಮಾಡಿ. ಟ್ರಾವೆಲಿಂಗ್ ಟೈಮಲ್ಲಿ ನಿಮ್ಗೆ ಏನಾರ ಒಂದು ಸಮಸ್ಯೆ ಆದ್ರೆ, ಈಗ ಟ್ರೈನಲ್ಲಿ ಯಾರೋ ಟ್ರಾವೆಲ್ ಮಾಡ್ತಿದ್ದೀರಾ, ನಿಮ್ಗೆ ಗೊತ್ತಿಲ್ಲ, ಅವ್ರಿಗೆ ಯಾರಿಗೋ ಒಂದು ಎದೆ ನೋವು ಸ್ಟಾರ್ಟ್ ಆಗಿದೆ, ಅಥವಾ ಯಾರೋ ಒಂದು ಪ್ರೆಗ್ನೆಂಟ್ ಲೇಡಿ ಇದ್ದಾಳೆ, ಅವಳಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ, ಅಥವಾ ಯಾರಿಗೋ ಉಸಿರಾಟ ಸಮಸ್ಯೆ ಆಗಿದೆ, ಏನೇ ಒಂದು ಸಮಸ್ಯೆ ಆದ್ರೂ ನೀವು ಆ ಪ್ಯಾಸೆಂಜರ್ಗೆ ಹೆಲ್ಪ್ ಮಾಡ್ಬೇಕು, ಅಥವಾ ನಿಮ್ಮ ಕುಟುಂಬದವ್ರಿಗೆ ಯಾರಿಗೋ ಹಿಂಗೆ ಆಯ್ತು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ನಮ್ಮ ರೈಲ್ವೆ ಸಹಾಯವಾಣಿ ಇದೆ 139 ಅಂತ. ಈ ನಂಬರಿಗೆ ಕಾಲ್ ಮಾಡಿದ್ರೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಖಂಡಿತವಾಗ್ಲೂ ನಮ್ಮ ಎಸ್ ಎಂ ಸರ್ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತೀವಿ. ಯಾವ ನಂಬರು? 139 ಈ ನಂಬರಿಗೆ ಕಾಲ್ ಮಾಡ್ಬೇಕು. ಆಲ್ ಇಂಡಿಯಾ ಟೋಲ್ ಫ್ರೀ ನಂಬರ್ ಅದು. ಇದು ಜಮ್ಮು ಕಾಶ್ಮೀರ ನಡೆದು ಕನ್ಯಾಕುಮಾರಿವರೆಗೂ ರೈಲಲ್ಲಿ, ನಮ್ಮ ಭಾರತೀಯ ರೈಲಿನಲ್ಲಿ ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರು ಇದು ಫ್ರೀ ನಂಬರ್. ಇದು ಈ ನಂಬರಿಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ.